ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಸಾವಿರಾರು ವರ್ಷದ ಇತಿಹಾಸದ ದೇವಸ್ಥಾನವಿದ್ದರೂ ರಸ್ತೆ ಮಾರ್ಗವಿಲ್ಲದೆ ಪರದಾಡ್ತಾ ಇರುವ ಗ್ರಾಮಸ್ಥರಿಗೆ ಮತ್ತು ಭಕ್ತಾದಿಗಳಿಗೆ ತಿರುಗಾಡಲು ಅನುಕೂಲ ಮಾಡಿ ಇತಿಹಾಸ ಸೃಷ್ಟಿಸಿದ ಕುರುವ ಕುರ್ತಾ ಬ್ರಿಡ್ಜ್ ಕಟ್ಟಿಸಿದ ಬಸನಗೌಡ ದದ್ದಲ್ ಇಂದು ವೀಕ್ಷಣೆ. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕುರುವ ಕುರ್ತಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬರಬೇಕಾದರೆ ಕೃಷ್ಣಾ ನದಿಯಲ್ಲಿ ಹರಗೋಲು ತೆಪ್ಪೆಯ ಮೂಲಕ ಹೋಗಬೇಕಿತ್ತು. ಇಲ್ಲಿನ ರೈತರು ಕೂಡ ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಮತ್ತು ತಾವು ಬೆಳೆದಿರುವ ದವಸ ಧಾನ್ಯಗಳನ್ನು ಮಾರಾಟ ಮಾಡಲು ಮತ್ತು ಆಸ್ಪತ್ರೆಗಳಿಗೆ ಹೋಗಲು ಕೂಡ ಜೀವವನ್ನ ಭಯದಲ್ಲಿ ಇಟ್ಟುಕೊಂಡು ತಿರುಗಾಡುವಂತಹ ಪರಿಸ್ಥಿತಿ ಜನರಿಗೆ ಉಂಟಾಗಿದೆ. ಇದನ್ನ ಗಮನಿಸಿದ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರು ಇದನ್ನ ವೀಕ್ಷಿಸಿ ಬಹಳ ವರ್ಷಗಳಿಂದ ನದಿಯಲ್ಲಿ ಕಾಲಂಗಳನ್ನು ನಿಲ್ಲಿಸಿ ನೆನೆಗುದಿಗೆ ಬಿದ್ದಿದ್ದು, ನಾನು ಶಾಸಕನಾದ ಮೇಲೆ 2018ರಲ್ಲಿ ಗ್ರಾಮಾಂತರ ಕ್ಷೇತ್ರ ಶಾಸಕನಾದ ಮೇಲೆ ಸತತವಾಗಿ ಅಧಿಕಾರಿಗಳನ್ನ ಕರೆದುಕೊಂಡು ವೀಕ್ಷಣೆ ಮಾಡುತ್ತಾ ನಾನು 2ನೇ ಬಾರಿ ಶಾಸಕನಾದ ಮೇಲೆ ಸುಮಾರು 24 ಕೋಟಿ ರೂಪಾಯಿ ಮತ್ತು ಕುರುಬಕುಲ ಬ್ರಿಡ್ಜ್ಗೆ ಮತ್ತು ಕುರ್ತಾ ಬ್ರಿಡ್ಜ್ಗೆ 14 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಸಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಗೋವಾ, ಮಹಾರಾಷ್ಟ್ರ, ಪುಣೆ, ಬೆಂಗಳೂರು, ಹೈದರಾಬಾದ್, ತೆಲಂಗಾಣ, ಆಂಧ್ರ ಗಡಿ ಭಾಗಗಳಿಂದ ಬರುವ ಭಕ್ತರಿಗೆ ಅನುಕೂಲವಾಗಲಿದೆ ಎಂದು ಇಂದು ಗ್ರಾಮೀಣ ಕ್ಷೇತ್ರದ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳೊಂದಿಗೆ ಬ್ರಿಡ್ಜ್ ವೀಕ್ಷಣೆ ಮಾಡಿ ಶಾಸಕರು ಮಾಧ್ಯಮದ ಮುಖಾಂತರ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ವರ್ಮಾ, ಸಿಂಡಿಕೇಟ್ ಸದಸ್ಯ ಚನ್ನಬಸವ ನಾಯಕ್ ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರ್ಡನ್ನಲ್ಲಿ ವೀರನಗೌಡ, ಎನ್ಪಿಎಸ್ ಟಿವಿ, ರಾಯಚೂರು. ಸಾವಿರಾರು ವರ್ಷಗಳನ್ನ ಇವತ್ತು ಇಲ್ಲಿ ವಾಸ ಮಾಡಿರುವಂಥ ಒಳ್ಳೆಯ ಸ್ಥಳ ಇದೆ. ಇಲ್ಲಿಗೆ ಗೋವಾದಿಂದ ಮತ್ತು ಮಹಾರಾಷ್ಟ್ರದಿಂದ, ಆಂಧ್ರ, ತೆಲಂಗಾಣ ಎಲ್ಲ ನಮ್ಮ ಕರ್ನಾಟಕ ಎಲ್ಲ ರಾಜ್ಯದಿಂದ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ. ಹಾಗಾಗಿ ಅವರು ಕೂಡ ಜೀವವನ್ನು ತಪ್ಪೇಟೆ ನಾಟುವಂಥದ್ದು ಎಲ್ಲವನ್ನು ಪ್ರಾರಂಭ ಆಗಿ ಕಾರಣಾಂತರಗಳಿಂದ ಬ್ರಿಡ್ಜು ಕೇವಲ ಕಾಲಂಗಳಾಗಿ ಅದು ನಿಂತಿರುವಂಥ ಸಂದರ್ಭ. ನಾವು 2018ರಿಂದ ಶಾಸಕರಾದಂಥ ಸಂದರ್ಭದಲ್ಲಿ ಸತತವಾಗಿ ಬ್ರಿಡ್ಜ್ಗಳನ್ನು ವಿಸಿಟ್ ಮಾಡಿ ನಮ್ಮ ಅಧಿಕಾರಿಗಳನ್ನು ಇದನ್ನು ಏನು ಮಾಡಬೇಕು ಅಂತ ಹೇಳಿದಾಗ ಇವತ್ತು ರಿವರ್ನೇಷನ್ ಬ್ರಿಡ್ಜ್ಗಳನ್ನು ಮಾಡಿಸಿ ಸುಮಾರು 24 ಕೋಟಿ ರೂಪಾಯಿಗಳನ್ನ ಏನು ತುಂಬ ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು ರಿವರ್ನೇಷನ್ ಬ್ರಿಡ್ಜ್ ಆಗಿ ಮತ್ತು ತುಂಬ ಈಗೇನು ನಮ್ಮ ಕುರ್ತಕ್ಕೆ 14 ಕೋಟಿ ರೂಪಾಯಿ ಮತ್ತು ರಿವರ್ಸ್ ಮೊದಲು 5 ಕೋಟಿ ರೂಪಾಯಿಗಳನ್ನು ಅಲ್ಲಿ ಆಗಿತ್ತು, ಇಲ್ಲಿ 7 ಕೋಟಿ ರೂಪಾಯಿಗಳನ್ನಾಗಿತ್ತು. ಒಟ್ಟಾರೆ ಈ ಬ್ರಿಡ್ಜ್ಗಳನ್ನು 2 ಬ್ರಿಡ್ಜ್ಗಳನ್ನು ಈಗ ಸಂಪೂರ್ಣವಾಗಿ ಸಂಪರ್ಕ ಕೂಡ ನಮ್ಮ ರೈತಾಪಿ ವರ್ಗಕ್ಕೆ ಮತ್ತು ಎಲ್ಲರಿಗೂ ಕೂಡ ಇವತ್ತು ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದೀವಿ. ಈಗ ಆದಷ್ಟು ಜಲ್ದಿ ಈ ಬ್ರಿಡ್ಜನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಇದೆ. ಅಲ್ಲಿ ಕೂಡ 2 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮತ್ತು ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸ್ಟೆಪ್ಸ್ಗಳು ಮತ್ತು ಎಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಟ್ಟಾರಾಗಿ ಇದು ಪ್ರವಾಸ ಉದ್ಯಮಕ್ಕೆ ಹೇಳಿ ಬಳಸುವಂಥ ಜಾಗಗಳು ಬ್ಯಾಕ್ ವಾಟ್ರು ನೀರಿಂದ ನೀರು ಇರ್ತಾ ಇದೆ. ಏನು ಆ ಕಡೆ ಮೈಸೂರಿನಲ್ಲಿ ಕಬಿನಿ ಯಾವ ರೀತಿ ಇದೆ ಅದಕ್ಕಿಂತ ಬ್ಯೂಟಿಫುಲ್ ಆಗಿರುವಂಥ ನಮ್ಮ. ಹಾಗಾಗಿ ಇವು 2 ಬ್ರಿಡ್ಜ್ಗಳನ್ನು ಆಗಿದೆ ಮತ್ತು ನಾರದ ಗಡ್ಡಕ್ಕೆ ಒಂದು ಬ್ರಿಡ್ಜನ್ನು ಈಗಾಗಲೇ PWC ಇಲಾಖೆ ಅಂತ ಎಷ್ಟು ಕಷ್ಟ ಲಾಭ ಆಗಿ